ಹಾಯ್, ನಾನು ಸಿ ಅಕ್ಷತಾ ಉಡುಪ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಿನಿಮಮ್ ಕ್ಯಾಪಿಟಲನ್ನು ಇಟ್ಕೊಂಡು ಯಾವ ಥರ ನಾವು ಟ್ರೇಡ್ಸ್ಗಳನ್ನು ತಗೊಳ್ಬೋದು, ಯಾವ ಥರ ಅನಾಲಿಸಿಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಇದಕ್ಕೋಸ್ಕರ ನಾನು ಒಂದು ಸಣ್ಣ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೇನೆ. ಇಲ್ಲಿ ನಾನು ಕೇವಲ 15,000 ಕ್ಯಾಪಿಟಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ನೀವಿಲ್ಲಿ ನೋಡ್ಬೋದು, ಈ ಟೆಲಿಗ್ರಾಮ್ ಚಾನೆಲ್ CA ಅಕ್ಷತಾ ಉಡುಪ ಕನ್ನಡ, ಈ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಜೂನ್ 11th ಲೈವ್ ಟ್ರೇಡ್ಸ್ಗಳನ್ನು ಹಾಕ್ತಾ ಇದ್ದೇನೆ. ಎಗೇನ್ ಈ ಟ್ರೇಡ್ಸ್ ಯಾವುದೇ ರೀತಿಯಾದಂತಹ ಕಾಲ್ಸ್ ಅಲ್ಲ ಅಥವಾ ಈ ಟ್ರೇಡ್ ತಗೊಳ್ಳಿ ಅಂತ ಅಲ್ಲ, ಜಸ್ಟ್ ಮಿನಿಮಮ್ ಕ್ಯಾಪಿಟಲನ್ನು ಯೂಸ್ ಮಾಡಿಕೊಂಡು ಹೇಗೆ ಕ್ಯಾಪಿಟಲನ್ನು ಬಿಲ್ಡ್ ಮಾಡ್ಬೋದು ಅಂತ ತೋರಿಸೋದಕ್ಕೆ ಒಂದು ಕಂಪ್ಲೀಟ್ ಪ್ರೋಸೆಸ್ಸನ್ನು ಇಲ್ಲಿ ಹಾಕಿರುವಂಥದ್ದು. ಸೊ ನೀವಿಲ್ಲಿ ನೋಡ್ಬೋದು ನಾನು ಯಾಕೆ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಟ್ರೇಡ್ ತಗೊಂಡೆ, ಯಾವ ಥರ ತಗೊಂಡೆ, ಅದಕ್ಕೆ ಏನೇನು ಅನಾಲಿಸಿಸನ್ನು ಮಾಡಿದ್ದೇನೆ, ಎಲ್ಲ ಕಂಪ್ಲೀಟ್ ಡೀಟೇಲನ್ನು ನೀವಿಲ್ಲಿ ನೋಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಚಾನಲನ್ನು ನೀವಿನ್ನೂ ಜಾಯಿನ್ ಆಗದೇ ಇದ್ದರೆ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಈ ಚಾನಲನ್ನು ಜಾಯಿನ್ ಆಗಿ. ಸೊ ಇಲ್ಲಿ ನೀವು ನೋಡಿದ್ರೆ ಕಂಪ್ಲೀಟ್ ಟ್ರೇಡ್ಗಳ ಡೀಟೇಲ್, ಯಾವ ಥರ ನಾನು ಅನಾಲಿಸಿಸ್ ಮಾಡಿದ್ದೇನೋ ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಇಲ್ಲಿ ನಾನು ಪೋಸ್ಟ್ ಮಾಡಿರ್ತೇನೆ. ಯಾವ ಥರ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡಿದ್ದೇನೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಿದ್ದೇನೆ. ಸೊ ಯಾವುದೇ ಟ್ರೇಡ್ಸನ್ನು ನಾವು ತಗೊಳ್ಬೇಕಾದ್ರೆ ನಮ್ಮ ಹತ್ರ ಒಂದು ಪ್ರಾಪರ್ ಸಿಸ್ಟಮ್ ಇರಬೇಕು, ರಿಸ್ಕ್ ರಿವಾರ್ಡ್ ರೇಷೋ ಕರೆಕ್ಟ್ ಇರಬೇಕು, ಒಂದು ಕರೆಕ್ಟ್ ಆದಂತಹ ಟ್ರೇಡಿಂಗ್ ಪ್ಲ್ಯಾನ್ ಬೇಕು. ಸೊ ಇದೆಲ್ಲವನ್ನು ನೀವು ಇಲ್ಲಿ ಕಲಿಬೋದು. ಸೊ ಈ ಟೆಲಿಗ್ರಾಮ್ ಚಾನಲನ್ನು ಕಂಪ್ಲೀಟಾಗಿ ಚೆಕ್ ಮಾಡಿ 11th ಜೂನಿಂದ ನೀವೆಲ್ಲ ನೋಡ್ತಾ ಹೋದರೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸೊ ನೀವು ಯಾವ ಥರ ಸಣ್ಣ ಕ್ಯಾಪಿಟಲಿಂದ ಟ್ರೇಡನ್ನು ತಗೊಂಡು ನಿಮ್ಮ ಕ್ಯಾಪಿಟಲನ್ನು ಗ್ರೋ ಮಾಡ್ಬೋದು ಅಂತ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದು ನನ್ನ ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್. ಸೊ ಇದರಲ್ಲಿ ನಾನು ಯೂಸ್ ಮಾಡಿರುವಂತಹ ಕ್ಯಾಪಿಟಲ್ ಜಸ್ಟ್ 15K, 15,000. ಈ 15,000 ಕ್ಯಾಪಿಟಲನ್ನು ಯೂಸ್ ಮಾಡಿ ನಾನು ಜೂನ್ 8th ಟ್ರೇಡನ್ನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಇಲ್ಲಿ ನಾವೀಗ ಜೂನ್ 8th ಇವತ್ತಿನ ತನಕದ ಟ್ರೇಡ್ಸನ್ನು ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು 15K ಕ್ಯಾಪಿಟಲಲ್ಲಿ ನಾನು ಟೋಟಲ್ ರಿಯಲೈಸ್ಡ್ ಪ್ರಾಫಿಟ್ 18Kಯನ್ನು ತೆಗೆದಿದ್ದೇನೆ. 15,000 ಕ್ಯಾಪಿಟಲನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡಿ 18,000 ಇಲ್ಲೇ ಆಗಿದೆ. ಅಂದರೆ ಒಂದು 20 ದಿವಸದ ಗ್ಯಾಪಲ್ಲಿ ನಾವು 100% ಕ್ಯಾಪಿಟಲನ್ನು ನಾವಿಲ್ಲಿ ಯೂಸ್ ಮಾಡೋಕ್ಕಾಯಿತು. ಅಂದರೆ 100% ರಿಟರ್ನ್ ನಮಗಿಲ್ಲಿ ಸಿಕ್ಕಿದೆ. ಹಾಗೆ ನೀವಿಲ್ಲಿ ನೋಡ್ಬೋದು ಆ್ಯಾವ್ರೇಜ್ ವಿನ್ 2000 ಇದೆ, ಆ್ಯಾವ್ರೇಜ್ ಲಾಸ್ 500 ಇದೆ. ಅಂದರೆ ಆಲ್ಮೋಸ್ಟ್ 1:4 ನಮ್ಮ ರಿಸ್ಕ್ ರಿವಾರ್ಡ್ ಆಯಿತು. ಹೆಚ್ಚಿನವರು ನಿಮಗಿಲ್ಲಿ ವಿನ್ ರೇಟನ್ನು ತೋರಿಸ್ತಾರೆ, 80%, 90% ವಿನ್ ರೇಟನ್ನು ತೋರಿಸ್ತಾರೆ. ಆದರೆ ನಮಗೆ ನಮ್ಮ RR ರೇಷೋ ಎಷ್ಟಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಮ್ಮ RR ರೇಷೋ 1:4 ಇದೆ. ಅಂದರೆ ನಮಗೆ 500 ರೂಪೀಸ್ ಆ್ಯಾವ್ರೇಜ್ ಆಗಿ ಒಂದು ಟ್ರೇಡಲ್ಲಿ ಲಾಸ್ ಆದರೆ ನಮಗೆ 2000 ಆನ್ ಆನ್ ಆ್ಯಾವ್ರೇಜ್ ಇಲ್ಲಿ ಪ್ರಾಫಿಟ್ ಆಗ್ತಾ ಇದೆ. ಯೂಸ್ ಮಾಡಿರುವಂತಹ ಕ್ಯಾಪಿಟಲ್ ಜಸ್ಟ್ 15,000. ನಾನು ಟ್ರೇಡ್ ತಗೊಂಡಿರೋದೆಲ್ಲ ಇಥೇರಿಯಮಲ್ಲಿ, ಒಂದು ಇಥೇರಿಯಮಲ್ಲಿ ಟ್ರೇಡನ್ನು ತಗೊಂಡಿದ್ದೇನೆ. 15,000 ಕ್ಯಾಪಿಟಲ್ ಇಟ್ಕೊಂಡು ನೀವು ಒಂದು ಇಥೇರಿಯಮಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಇಲ್ಲಿ ಈ ಥರ 1:4 ಈ ಥರ ನೀವು ರಿಸ್ಕ್ ರಿವಾರ್ಡ್ ರೇಷೋ ಇಟ್ಕೊಂಡು ಹೋದಾಗ ನಿಮ್ಮ ಎಕ್ಯುರಸಿ ಜಾಸ್ತಿ ಇರುತ್ತೆ. ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಟ್ರೇಡ್ಸ್ 20 ಡೇಸಲ್ಲಿ ನಾವು ತಗೊಂಡಿರುವ ಟೋಟಲ್ ನಂಬರ್ ಆಫ್ ಟ್ರೇಡ್ಸ್ ಜಸ್ಟ್ 26. ಅಂದರೆ ಮ್ಯಾಕ್ಸಿಮಮ್ ನಾನು ದಿನದಲ್ಲಿ 2 ಟ್ರೇಡನ್ನು ತಗೊಂಡಿದ್ದೇನೆ, ಅದಕ್ಕಿಂತ ಹೆಚ್ಚು ತಗೊಳ್ಳಿಲ್ಲ. ಸೊ ಯಾವತ್ತೂ ನಾವು ಓವರ್ ಟ್ರೇಡಿಂಗನ್ನು ಅವಾಯ್ಡ್ ಮಾಡಬೇಕು, ಆಗ ಮಾತ್ರ ನಮ್ಮ ಟ್ರೇಡಿಂಗ್ ಎಕ್ಯುರಸಿ ಜಾಸ್ತಿ ಆಗುತ್ತೆ. ಓವರ್ ಟ್ರೇಡ್ ಮಾಡಿದ ಹಾಗೆ ನಮ್ಮ ಕ್ಯಾಪಿಟಲ್ ಕೂಡ ವೈಪೌಟ್ ಆಗುತ್ತೆ, ಎಕ್ಯುರಸಿ ಕೂಡ ಅದು ಎಷ್ಟೇ ಒಳ್ಳೆ ಸ್ಟ್ರಾಟಜಿ ಇದ್ದರೂ ಎಕ್ಯುರಸಿ ಕಮ್ಮಿ ಆಗುತ್ತೆ. ಸೊ ನಾವು ಯಾವತ್ತೂ ಟ್ರೇಡನ್ನು ಮಾಡುವಾಗ ಓವರ್ ಟ್ರೇಡಿಂಗ್ ಮಾಡದೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಟ್ರೇಡನ್ನು ದಿನಕ್ಕೆ ತಗೊಳ್ಳುವಷ್ಟೇ ರೆಸ್ಟ್ರಿಕ್ಷನನ್ನು ಇಟ್ಕೊಳ್ಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಆನ್ ಆನ್ ಆ್ಯಾವ್ರೇಜ್ ಇಲ್ಲಿ ಪ್ರಾಫಿಟ್ಸನ್ನು ನೋಡ್ಬೋದು ನೀವು 1,700, 429, 2,000, 1,800. ಹಾಗೆ ಇಲ್ಲಿ ಲಾಸನ್ನು ನೀವು ನೋಡ್ಬೋದು 500, 800. ಸೊ ಲಾಸ್ ಆದಾಗ ತುಂಬ ಕಮ್ಮಿ ಲಾಸಸ್ ಆಗಿದೆ. ಬಟ್ ನೀವು ಇಲ್ಲಿ ಪ್ರಾಫಿಟನ್ನು ನೋಡ್ಬೋದು, ಸೇಮ್ 15,000 ಕ್ಯಾಪಿಟಲನ್ನು ಇಟ್ಕೊಂಡು ಆ್ಯಾವ್ರೇಜ್ ಪ್ರಾಫಿಟ್ ಎಷ್ಟು ಜಾಸ್ತಿ ಬಂದಿದೆ ಅಂತ ನೀವಿಲ್ಲಿ ನೋಡ್ಬೋದು. ಸೊ ಟೋಟಲ್ ನಾವು 20 ದಿವಸದಲ್ಲಿ ಇಷ್ಟು ಫೀಸನ್ನು ಪೇ ಮಾಡಿದ್ದೇವೆ, ಅದನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಸೊ ಈ ಥರ ನಾವು ಟ್ರೇಡ್ ಮಾಡಬೇಕಾದ್ರೆ ಪ್ರಾಪರಾಗಿ ಮೊದಲಿಗೆ ಅನಾಲಿಸಿಸ್ ಮಾಡೋದನ್ನು ಕಲ್ತಿರಬೇಕು. ನಮ್ಮ ಅನಾಲಿಸಿಸ್ ಎಷ್ಟು ಸ್ಟ್ರಾಂಗ್ ಇರ್ತದೆ ಅದರ ಬೇಸಿಸ್ ಮೇಲೆ ನಮ್ಮ ಟ್ರೇಡಿಂಗ್ ಜರ್ನಿ ಕೂಡ ಡಿಸೈಡ್ ಆಗುತ್ತೆ. ಇದಕ್ಕೆ ನೀವು ನಮ್ಮ ಪ್ರಾಕ್ಟೀಸ್ ಟೂಲನ್ನು ಯೂಸ್ ಮಾಡ್ಬೋದು. ಸೊ ಇದು ನಮ್ಮದೇ ಪ್ರಾಕ್ಟೀಸ್ ಟೂಲ್. ಸೊ ಈ ಟೂಲಲ್ಲಿ ನೀವು ಫಸ್ಟಿಗೆ ಟ್ರೇಡಿಂಗನ್ನು ಕಲಿಬೋದು. ಇದು ಮೇನ್ಲಿ ಕ್ರಿಪ್ಟೋ ಟ್ರೇಡಿಂಗಿಗೆ ಯೂಸ್ ಆಗುವಂಥದ್ದು. ಸೊ ನೀವಿಲ್ಲಿ ನಾನು ಆಗಲೇ ಹೇಳಿದಾಗೆ ಇಥೇರಿಯಮಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ಇಥೇರಿಯಮ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು.
ಹಾಗೆ ಇಲ್ಲಿ ನೀವು ಬೇರೆ ಬೇರೆ ಇಂಡಿಕೇಟರ್ಸನ್ನು ಯೂಸ್ ಮಾಡ್ಬೋದು. ನೀವು ಈಗಾಗಲೇ ಯಾವುದಾದ್ರೂ ಇಂಡಿಕೇಟರನ್ನು ಯೂಸ್ ಮಾಡ್ತಾ ಇದ್ದರೆ ನೀವು ಅದನ್ನು ಇಲ್ಲಿ ಯೂಸ್ ಮಾಡ್ಬೋದು. ಅಂದರೆ RSI ಆಗಿರ್ಬೋದು, VWAP ಆಗಿರ್ಬೋದು. ಇದನ್ನು ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಲೋಡ್ ಆಗುತ್ತೆ. ಇಲ್ಲಿ ಪ್ರಾಕ್ಟೀಸ್ ಅಂತ ಇದೆ, ನೀವು ಜಸ್ಟ್ ಪ್ರಾಕ್ಟೀಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇರೆ ಬೇರೆ ಚಾರ್ಟ್ಸ್ ಬರುತ್ತೆ. ಒಂದು ರ್ಯಾಂಡಮ್ ಚಾರ್ಟನ್ನು ನೀವಿಲ್ಲಿ ನೋಡ್ತೀರಾ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ರ್ಯಾಂಡಮ್ ಚಾರ್ಟ್ ಬಂದಿದೆ. ಸೊ ಈಗ ನಾನು ಫಾರ್ ಎಕ್ಸಾಂಪಲ್ RSIಯನ್ನು ಲೋಡ್ ಮಾಡಿದ್ರೆ ಇದರ ಬೇಸಿಸ್ ಮೇಲೆ ಟ್ರೇಡನ್ನು ತಗೊಳ್ಳೋದಾದರೆ ನಾವಿಲ್ಲಿ ನೋಡ್ಬೋದು ನನಗೆ ಇಲ್ಲಿ ಅಪ್ ಟ್ರೆಂಡ್ ಬರ್ತಾ ಇದೆ. ಹಾಗೆ RSIಯಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡ್ಬೋದು. ನಾನಿಲ್ಲಿ ಬೈ ಎಂಟ್ರಿಯನ್ನು ತಗೊಳ್ತೇನೆ. ಸೊ ನಾನು ಪ್ಲೇ ಮಾಡಿ ನೋಡ್ತೇನೆ. ಸೊ ಇಲ್ಲಿ ನೀವು ನೋಡ್ಬೋದು ಕಂಟಿನ್ಯೂಸ್ ಅಪ್ ಟ್ರೆಂಡ್ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ನಾನು ಇಲ್ಲಿ ಟ್ರೇಡನ್ನು ತಗೊಳ್ತೇನೆ. ಅದಕ್ಕೂ ಮೊದಲು ನಾನಿಲ್ಲಿ ಪಾಸ್ ಮಾಡಿ ಇಲ್ಲಿ ಲಾಟ್ಸನ್ನು 100 ಅಂತ ಇಡ್ತೇನೆ. ಎಗೇನ್ ಒಂದು ಇಥೇರಿಯಂ ಅಂದರೆ 100 ಲಾಟ್ಸ್, ಹಾಗಾಗಿ ನಾನು 100 ಲಾಟ್ಸ್ ಅಂತ ಇಡ್ತೇನೆ. ಸೊ ಇಲ್ಲಿ ನಾನು ಸ್ಟಾಪ್ ಲಾಸ್ ಅನ್ನು 30, ಟಾರ್ಗೆಟ್ ಅನ್ನು ಸಹ 30, 1:1 ಇಟ್ಟಿದ್ದೇನೆ. ಎಗೇನ್ ಇದು ಯಾವುದೇ ರೀತಿಯಾದಂತಹ ಸ್ಟ್ರಾಟಜಿ ಅಲ್ಲ, ನಾನು ಜಸ್ಟ್ ನಿಮಗೆ ಹೇಗೆ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಸೊ ಈಗ ನಾನು ಪ್ಲೇ ಮಾಡಿ ಇಲ್ಲಿ ಲಾಂಗ್ ಅಂತ ಹಾಕ್ತೇನೆ. ಸೊ ಇಲ್ಲಿ ನೀವು ನೋಡ್ಬೋದು ಎಂಟ್ರಿ ಟ್ರಿಗರ್ ಆಗಿದೆ. ಸೊ ನೀವಿಲ್ಲಿ ಮ್ಯಾನ್ಯುವಲಿ ಎಕ್ಸಿಟ್ ಆಗ್ಬೋದು ಅಥವಾ ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟ್ ಹಿಟ್ ಆಗೋದಕ್ಕೆ ವೆಯ್ಟ್ ಕೂಡ ಮಾಡ್ಬೋದು. ಇಲ್ಲ ನೀವಿಲ್ಲಿ ಎಕ್ಸಿಟ್ ಆಗ್ತೇನೆ ಅಂದರೆ ಇಲ್ಲಿ ಎಕ್ಸಿಟ್ ಅಂತ ಸೆಲೆಕ್ಟ್ ಮಾಡಿ. ಇದಿಷ್ಟು ಮಾಡಿದ ಮೇಲೆ ನೀವು ಈ ಟ್ರೇಡನ್ನು ಸೇವ್ ಮಾಡ್ಬೋದು ಇಲ್ಲಿ. ಸೊ ನಾನಿಲ್ಲಿ ಸೇವ್ ಟ್ರೇಡ್ ಅಂತ ಕೊಟ್ಟು ಕೂಡಲೇ ಅದು ಇಲ್ಲಿ ಬರುತ್ತೆ. ಈ ಟ್ರೇಡ್ ಹಿಸ್ಟ್ರಿಯಲ್ಲಿ ನೀವು ತಗೊಂಡಂತಹ ಎಲ್ಲ ಟ್ರೇಡ್ಸ್ಗಳನ್ನು ನೀವು ನೋಡ್ಬೋದು. ಸೊ ಈ ರೀತಿ ನೀವು ನಿಮ್ಮ ಟ್ರೇಡ್ಸನ್ನು ಎನಲೈಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಯಾವ ಥರ ನಿಮ್ಮ ಟ್ರೇಡ್ ಆಯಿತು, ಎಷ್ಟು ಪ್ರಾಫಿಟ್ ಟ್ರೇಡ್ಸ್ ಆಯಿತು, ಎಷ್ಟು ಟ್ರೇಡ್ಗಳಲ್ಲಿ ನೀವು ಲಾಸ್ ಮಾಡ್ಕೊಂಡ್ರಿ, ಎಲ್ಲ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಈ ಪ್ರಾಕ್ಟೀಸ್ ಟೂಲನ್ನು ನೀವು ಈಸಿಲಿ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಎನಲೈಸ್ ಮಾಡಿ ಇಲ್ಲಿ ಟ್ರೇಡ್ಸ್ಗಳನ್ನು ತಗೊಂಡು ಆಮೇಲೆ ನೀವು ಲೈವ್ ಟ್ರೇಡ್ಸನ್ನು ಮಾಡ್ಬೋದು. ಸೊ ಈ ಪ್ರಾಕ್ಟೀಸ್ ಟೂಲನ್ನು ನೀವು ಫ್ರೀಯಾಗಿ ಫಾರ್ ಲೈಫ್ ಟೈಮ್ ಪಡ್ಕೊಳ್ಬೋದು. ನಾವು ಈ ಟೂಲನ್ನು ಹೊಸದಾಗಿ ಡೆವಲಪ್ ಮಾಡಿರೋದ್ರಿಂದ ನಾವು ಅರ್ಲಿ ಬರ್ಡ್ ಆಫರ್ ಅಂತ ಫಸ್ಟ್ 100 ಯೂಸರ್ಸಿಗೆ ಈ ಟೂಲನ್ನು ಫ್ರೀಯಾಗಿ ಫಾರ್ ಲೈಫ್ ಟೈಮ್ ಕೊಡ್ತಾ ಇದ್ದೇವೆ. ಸೊ ಇದಕ್ಕೋಸ್ಕರ ನೀವು ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟನ್ನು ನನ್ನ ರೆಫರಲ್ ಮೂಲಕ ಓಪನ್ ಮಾಡಬೇಕಾಗುತ್ತೆ. ಈ ರೆಫರಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ನೀವು ಈ ರೆಫರಲ್ ಲಿಂಕನ್ನು ಯೂಸ್ ಮಾಡಿ ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ ಈ ಟೂಲನ್ನು ಲೈಫ್ ಟೈಮಿಗೆ ನಾವು ಫ್ರೀಯಾಗಿ ಕೊಡ್ತೇವೆ. ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಈ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಟ್ರೇಡ್ಸನ್ನು ಪೋಸ್ಟ್ ಮಾಡಿದ್ದೇನೆ. ಸೊ ಅದಕ್ಕೆ ನಾನು ಯೂಸ್ ಮಾಡಿರುವಂತಹ ಟೂಲ್ ಟ್ರೇಡ್ ಲೆವೆಲ್ ಪ್ರೋ. ಇದು ನಮ್ಮದೇ ಟೂಲ್ ಆಗಿದ್ದು ಇದು ನಮಗೆ ಬೇರೆ ಬೇರೆ ಝೋನ್ಗಳನ್ನು ಕೊಡ್ತದೆ. ಸೊ ಈ ಝೋನ್ಗಳು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಹಾಗೂ ಸಪೋರ್ಟ್ ಆಗಿ ವರ್ಕ್ ಮಾಡ್ತದೆ. ಸೊ ಈ ಟ್ರೇಡ್ ಲೆವೆಲ್ ಪ್ರೋ ಇಂಡಿಕೇಟರ್ ಕೂಡ ಈ ಪ್ರಾಕ್ಟೀಸ್ ಟೂಲಲ್ಲಿ ಇನ್ಬಿಲ್ಟ್ ಆಗಿರೋದ್ರಿಂದ ನೀವು ಅದನ್ನು ಯೂಸ್ ಮಾಡಿಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಸ್ಟ್ರಾಟಜಿ ಇದ್ದರೆ ಅಥವಾ ನೀವು ಯಾವುದೋ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ಆಲ್ರೆಡಿ ಟ್ರೇಡ್ ಮಾಡ್ತಾ ಇದ್ದರೆ ನೀವು ಅದನ್ನು ಯೂಸ್ ಮಾಡಿಯೇ ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಮಲ್ಲಿ ಯಾವುದೂ ಒಳ್ಳೆ ಟೂಲ್ ಇಲ್ಲ ಅಥವಾ ಅದು ಯಾವ ಇಂಡಿಕೇಟರ್ ಕೂಡ ನಿಮಗೆ ವರ್ಕ್ ಆಗ್ತಾ ಇಲ್ಲ ಅಂದರೆ ನೀವು ಈ ಟ್ರೇಡ್ ಲೆವೆಲ್ ಪ್ರೋ ಇಂಡಿಕೇಟರನ್ನು ಯೂಸ್ ಮಾಡ್ಬೋದು. ಸೊ ನೀವು ಇಲ್ಲಿ ಟ್ರೇಡಿಂಗ್ ವ್ಯೂವಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ಟೂಲ್ ನಿಮಗೆ ಈ ಥರ ಎಕ್ಸಾಕ್ಟ್ ಎಂಟ್ರಿ ಪಾಯಿಂಟ್ಸ್ ಹಾಗೂ ಎಕ್ಸಿಟ್ ಪಾಯಿಂಟ್ಸ್ಗಳನ್ನು ಹುಡ್ಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಲೆವೆಲ್ಸ್ ಏನಿದೆ ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಬೈ ಬಂದಿದೆ, ಇಲ್ಲಿ ಟಾರ್ಗೆಟ್, ಇಲ್ಲಿ ಸೆಲ್, ಇಲ್ಲಿ ಟಾರ್ಗೆಟ್, ಈ ಥರ ನಿಮಗೆ ಅದು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಸ್ಗಳನ್ನು ಹುಡ್ಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಥರ ನೀವಿಲ್ಲಿ ನೋಡ್ಬೋದು ಯಾವ ಥರ ಈ ಲೈನ್ಸ್ಗಳನ್ನು ಪ್ರೈಸ್ ರೆಸ್ಪೆಕ್ಟ್ ಮಾಡುತ್ತೆ ಅಂತ. ನೀವು ಇದನ್ನೇ ಇಥೇರಿಯಮಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದನ್ನು ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಕ್ರಿಪ್ಟೋಸ್ ಇರ್ಬೋದು ಅಥವಾ ಸ್ಟಾಕ್ಸ್ ಮೇಲೆ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಇಥೇರಿಯಮಲ್ಲಿ ಕೂಡ ನೀವು ನೋಡ್ಬೋದು ಇಲ್ಲಿ ಸೆಲ್, ಇಲ್ಲಿ ಟಾರ್ಗೆಟ್, ಇಲ್ಲಿ ಬೈ, ಇಲ್ಲಿ ಟಾರ್ಗೆಟ್, ಹಾಗೆ ಯಾವ ಥರ ಈ ಬ್ಲಾಕ್ಸನ್ನು ಈ ಪ್ರೈಸ್ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಎಕ್ಸಾಕ್ಟಾಗಿ ಈ ಲೆವೆಲ್ಸನ್ನು ಪ್ರೈಸ್ ರೆಸ್ಪೆಕ್ಟ್ ಮಾಡುತ್ತೆ. ಸೊ ನೀವು ಈ ಇಂಡಿಕೇಟರನ್ನು ಯೂಸ್ ಮಾಡಿಕೊಂಡು ಕೂಡ ನಿಮ್ಮ ಟ್ರೇಡ್ಸ್ಗಳನ್ನು ಪ್ಲ್ಯಾನ್ ಮಾಡ್ಬೋದು. ಸೊ ನಿಮಗೆ ನಮ್ಮ ಟ್ರೇಡ್ ಲೆವೆಲ್ ಪ್ರೋ ಇಂಡಿಕೇಟರ್ ಬೇಕು ಅನ್ನೋದಾದರೆ ನೀವು practicetrade.in ವೆಬ್ಸೈಟಿಗೆ ಹೋದರೆ ಇಲ್ಲಿ ಟ್ರೇಡ್ ಲೆವೆಲ್ ಪ್ರೋ ಇಂಡಿಕೇಟರ್ ಅವೈಲೇಬಲ್ ಇದೆ. ಇದು ಕೂಡ ಈಗ ಅರ್ಲಿ ಬರ್ಡ್ ಆಫರ್ ಆಗಿ ನಾವು ಈ ಪ್ರೈಸಿಗೆ ಕೊಡ್ತಾ ಇದ್ದೇವೆ. ಅಥವಾ ನಿಮಗೆ ಬರೀ ಟ್ರೇಡ್ ಪ್ರಾಕ್ಟೀಸ್ ಟೂಲ್ ಬೇಕು ಅನ್ನೋದಾದರೆ ನೀವು ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಅದು ಫ್ರೀ ಆಗಿ ಸಿಗುತ್ತೆ. ಹಾಗೆ ಇಲ್ಲಿ ವಿಡಿಯೋಸಲ್ಲಿ ನೀವು ಕ್ಲಿಕ್ ಮಾಡಿದ್ರೆ
ಯಾವ ಥರ ನೀವು ಈ ಟ್ರೇಡ್ ಲೆವೆಲ್ ಪ್ರೋ ಇಂಡಿಕೇಟರ್ ಹಾಗೆ ಈ ಪ್ರಾಕ್ಟೀಸ್ ಟೂಲನ್ನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಟ್ಯುಟೋರಿಯಲ್ ವಿಡಿಯೋ ಕೂಡ ಅವೈಲೇಬಲ್ ಇದೆ. ಸೊ ನೀವು ಇದನ್ನು ಕೂಡ ಚೆಕ್ ಮಾಡ್ಬೋದು. ಸೊ ಈಗ ಈ ಪ್ರಾಕ್ಟೀಸ್ ಟೂಲನ್ನು ಫ್ರೀಯಾಗಿ ಅವೈಲ್ ಮಾಡೋದಕ್ಕೆ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಡೆಲ್ಟಾ ಎಕ್ಸ್ಚೇಂಜ್ನ ರೆಫರಲ್ ಲಿಂಕ್ ಮೂಲಕ ಅಕೌಂಟನ್ನು ಓಪನ್ ಮಾಡಬೇಕು. ಮಾಡಿ ನಿಮ್ಮ ಫಸ್ಟ್ ಟ್ರೇಡನ್ನು ಮಾಡಬೇಕು. ಅದಾದಮೇಲೆ ನೀವು ನಮ್ಮ practicetrade.in ಈ ವೆಬ್ಸೈಟಿಗೆ ಬಂದು ಇಲ್ಲಿ ಸೈನ್ ಇನ್ ಅಂತ ಕೊಡಬೇಕು. ಹಾಗೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡಬೇಕು. ನೀವು ನಮ್ಮ ವೆಬ್ಸೈಟಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಯೂಸರ್ ನೇಮ್, ಇಮೇಲ್ ID ಹಾಗೆ ಪಾಸ್ವರ್ಡ್ ಎಲ್ಲ ಕೊಟ್ಟು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿದ ನಂತರ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಗೂಗಲ್ ಫಾರ್ಮನ್ನು ನೀವು ಓಪನ್ ಮಾಡಬೇಕು. ಸೊ ಈ ಗೂಗಲ್ ಫಾರ್ಮಲ್ಲಿ ನೀವು ನೋಡ್ಬೋದು, ಮೊದಲಿಗೆ ನೀವು ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟನ್ನು ನನ್ನ ರೆಫರಲ್ ಯೂಸ್ ಮಾಡಿ ಓಪನ್ ಮಾಡಬೇಕು. ಆಮೇಲೆ ನಿಮ್ಮ ಫಸ್ಟ್ ಟ್ರೇಡನ್ನು ಮಾಡಬೇಕು. ಅದಾದಮೇಲೆ ನೀವು ಈಗ practicetrade.in ಇದರಲ್ಲಿ ಯಾವ ಇಮೇಲ್ ಐಡಿಯನ್ನು ಹಾಕಿ ಅಕೌಂಟ್ ಕ್ರಿಯೇಟ್ ಮಾಡಿದಿರೋ ಆ ಇಮೇಲ್ ID ಹಾಗೆ ಡೆಲ್ಟಾ ಎಕ್ಸ್ಚೇಂಜಿನ ಯೂಸರ್ ಐಡಿಯನ್ನು ರೆಡಿ ಇಟ್ಕೊಳ್ಬೇಕು. ಹಾಗೆ ಈ ವಿಡಿಯೋವನ್ನು ಇಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ, ಆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಬೇಕು. ಅದರಲ್ಲಿ ನಿಮಗೆ ಯಾವ ಥರ ಈ ಟೂಲನ್ನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇದೆ. ಅದಾದ ನಂತರ ಇಲ್ಲಿ ನಿಮ್ಮ ಫುಲ್ ನೇಮ್, ನಾನು ಆಗಲೇ ಹೇಳಿದ ಹಾಗೆ practicetrade.in ನಲ್ಲಿ ನೀವು ಓಪನ್ ಮಾಡಿದಂತಹ ಅಕೌಂಟಿನ ಮೇಲ್ ID ಹಾಗೆ ಇದೆರಡನ್ನು ಸೇಮ್ ಇಟ್ಕೊಂಡ್ರೆ ಒಳ್ಳೆಯದು. ಡೆಲ್ಟಾ ಎಕ್ಸ್ಚೇಂಜಿಗೆ ನೀವು ಯೂಸ್ ಮಾಡಿದಂತಹ ಇಮೇಲ್ ID ಹಾಗೆ ಡೆಲ್ಟಾ ಎಕ್ಸ್ಚೇಂಜಿನ ಯೂಸರ್ ID ಇದಿಷ್ಟನ್ನು ಹಾಕಿ ಕನ್ಫರ್ಮ್ ಮಾಡಬೇಕು. ಆಗ ನಿಮ್ಮ ಡೀಟೇಲ್ಸ್ ಎಲ್ಲ ನಮ್ಗೆ ಸಿಗುತ್ತೆ. ಅಲ್ಲಿಂದ ನಾವು ವೆರಿಫೈ ಮಾಡಿ ನಿಮ್ಮ ಅಕೌಂಟ್ ಓಪನ್ ಆಗಿದೆಯೋ ಇಲ್ವೋ ಅನ್ನೋದನ್ನು ನೋಡಿ 24 to 48 ಅವರ್ಸಲ್ಲಿ ನಿಮಗೆ ಆ್ಯಕ್ಸಸನ್ನು ಕೊಡ್ತೇವೆ. ಈ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿದ ಕೂಡಲೇ ಮೇಲ್ ಮಾಡಬೇಡಿ. ನಮಗೆ 24 to 48 ಅವರ್ಸ್ ಟೈಮ್ ಬೇಕು. ನಾವು ಅದನ್ನು ಚೆಕ್ ಮಾಡಿ ಆಮೇಲೆ ನಿಮಗೆ ಆ್ಯಕ್ಸಸನ್ನು ಕೊಡ್ತೇವೆ. ಸೊ ನಿಮಗೆ ಆ್ಯಕ್ಸಸ್ ಕೊಟ್ಟು ಕೂಡಲೇ ನಿಮಗೆ ಮೇಲ್ ಬರುತ್ತೆ. ಆ ಮೇಲ್ ಬಂದ ಮೇಲೆ ನೀವು ಈ ಟೂಲನ್ನು ಈಸಿಲಿ ಯೂಸ್ ಮಾಡ್ಬೋದು. ಸೊ ಇದೊಂದು ಎಕ್ಸಲೆಂಟ್ ಟೂಲ್ ಆಗಿದ್ದು ಈ ಟೂಲಿನ ಕಂಪ್ಲೀಟ್ ಅಡ್ವಾಂಟೇಜನ್ನು ತಗೊಳ್ಳಿ. ಇದರಿಂದ ಅನಾಲಿಸಿಸನ್ನು ಮಾಡಿ ಕಲೀರಿ. ಆಮೇಲೆ ನಿಮ್ಮ ಆ್ಯಕ್ಚುಯಲ್ ಹಣವನ್ನು ನೀವು ಲೈವ್ ಮಾರ್ಕೆಟಲ್ಲಿ ಹಾಕಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಫ್ರೀ ಟೆಲಿಗ್ರಾಮ್ ಚಾನಲ್ ಆದಂತಹ CA ಅಕ್ಷತಾ ಉಡುಪ ಕನ್ನಡ ಇದನ್ನು ಜಾಯಿನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಯೂಸ್ ಮಾಡಿ ಜಾಯಿನ್ ಆಗಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಲ್ಲಿರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.